ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಮಂಡ್ಯದಲ್ಲಿ ವಿ.ಸಿ ಫಾರ್ಮ್ನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಈ ಕೃಷಿ ಮೇಳದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಹಳ್ಳಿಕಾರ್ ಹಸುಗಳ ಪ್ರದರ್ಶನ ಹಾಗೂ ಬಂಡೂರು ಕುರಿಗಳ ಪ್ರದರ್ಶನ ಅಂತಲೇ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಅದನ್ನು ನೋಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಹೇಳಿ. ಇದು ಯಾವ ಜಾತಿ ಹಸು, ಹೇಗೆ? ಇದು ಹಳ್ಳಿಕಾರಲ್ಲಿ ಸೂಜಿ ಮಲ್ಲಿಗೆ ಅಂತ. ನಮ್ಗೆ 6.5 ಲಕ್ಷ ಆಗಿದೆ. ನಾವು ತಗೊಬಂದು 3 ವರ್ಷ ಆಯಿತು. ಇದ್ರದ್ದು ಪ್ರದರ್ಶನ ಇಟ್ಟಿರೋದ ನೀವು? ಇದ್ರ ವಿಶೇಷತೆಗಳು ಹೇಳಿ ಮೇಡಮ್. ಇದು ಒಕ್ಕೋತದೆ ಮನುಷ್ಯನಿಗೆ, ಒಂಥರ ಇದು ಚೆನ್ನಾಗಿ ಒಕ್ಕೋತದೆ. ನಮಗೆ ಏನು ದನ ಒಂಥರ ಮನೇಲಿ ಮಕ್ಕಳಿದ್ದಂಗೆ ಇವು. ಇದೇನು ಹೊಲದಲ್ಲಿ ಕೆಲಸ ಮಾಡುವಂಥ ಎತ್ತುಗಳ? ಮಾಡ್ತಾವೆ ಮೇಡಮ್, ಅವ್ರು ಮಾಡಿದ್ರು, ನಾವೇನು ಮಾಡಲ್ಲ. ಹಾಗೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀರಾ? ನಾವು ಸೋಕಿಗೆ ಸಾಕ್ತೀವಿ. 3 ವರ್ಷ ಆಯಿತು ಮೇಡಮ್ ನಾವು ತಗೊಬಂದು. ನಾವು 6,40,000 ತಗೊಂಡು. ಇಂದ್ರೇಶ್ ಅಂತ, ಕನಕಪುರ. ನಮಸ್ತೆ ಸರ್, ಎಲ್ಲಿಂದ ಬಂದಿರೋದು ನೀವು? ಮೇಡಮ್, ನಾವು ಬೆಂಗಳೂರು ಆನೇಕಲ್ ಸರ್ಜಾಪುರದಿಂದ ಬಂದಿದ್ದೀವಿ. ನಾವು ದೊಮ್ಸಂದ್ರ ಅಂತ ನಮ್ಮ ಗ್ರಾಮ, ಅಲ್ಲಿಂದ ಬಂದಿದ್ದೀವಿ. ನಮಗೆ ಇವರು ಯೂಟ್ಯೂಬ್ ಚಾನಲಲ್ಲಿ ಇದರಲ್ಲೆಲ್ಲ ನೋಡಿ ನಮ್ಗೆ ಆಸೆ ಆಯಿತು. ಇದು ಮನೇಲಿ ಸಾಕೋದಕ್ಕೋಸ್ಕರ ತೊಗೊಂಡೋಗ್ತಾ ಇದ್ದೀವಿ ನಾವು. ನಮ್ಮ ಮನೇಲಿ ಆಲ್ರೆಡಿ ಪುಂಗ್ನೂರು ಹಸು ಇದ್ದಾವೆ, 2 ಮನೇಲಿ ಸಾಕಿದ್ದೀವಿ. ಇದನ್ನು ಅವ್ರ ಜೊತೆಲಿ ಬಿಡಬೇಕು ಅಂತೇಳಿ, ಫ್ರೆಂಡ್ಲಿ ಆಗಿರ್ತಾವೆ ಅಂತೇಳಿ ತೊಗೊಂಡೋಗ್ತಿದ್ದೀವಿ ಮೇಡಮ್. ಒಂದು ತೊಗೊಂಡ್ರೆ 2 ತೊಗೊಂಡ್ರಾ? ಇಲ್ಲ, 2 ತೊಗೊಂಡಿದ್ದೀವಿ ಮೇಡಮ್, ಒಂದು ಜೊತೆ ಮೇಡಮ್. 33,000 ಕೊಟ್ಟಿದ್ದೀವಿ ಮೇಡಮ್, 2ಕ್ಕೂ ಸೇರಿ ಮೇಡಮ್. 33,000 ಕೊಟ್ಟಿದ್ದೀವಿ. ಇಲ್ಲ ಮೇಡಮ್, ನಾವು ಇದಕ್ಕೋಸ್ಕರನೇ ಅಲ್ಲಿಂದ ಬಂದಿದ್ದೀವಿ ಮೇಡಮ್, ಬೆಂಗಳೂರಿಂದ ಬಂದಿದ್ದೀವಿ ಇದಕ್ಕೋಸ್ಕರ. ಹೌದು ಮೇಡಮ್, ಹೌದು. जी, ये कौन सा ब्रीड है? जाफरा और ये वाला? ये नंदीगिरी जी। और कितने लीटर का मिल्क आता है इसमें, दूध आता है? 30 लीटर जी। सुबह 30 लीटर या शाम को? दोनों टाइम मिला के 30 लीटर आता है, 15 लीटर जी। और कितना इसके लिए कितना पैसा आपने? 5 लाख इसके लिए जी। इसके लिए इसका पता नहीं सर, उसका पता नहीं। ಈ ಕೃಷಿ ಮೇಳಕ್ಕೆ ನೀವು ಈ ಬಂಡೂರು ಕುರಿಗಳ ಒಂದು ಪ್ರದರ್ಶನವನ್ನು ಇಟ್ಟಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಹೌದು ಮೇಡಮ್, ಸರ್ ನಾಗರಾಜ್ ಅಂದ್ಬಿಟ್ಟು ಮೇಡಮ್. ನಾನೊಂದು 8 ವರ್ಷದಿಂದ ಕುರಿ ಸಾಕ್ತಾ ಇದ್ದೀನಿ, ಬಂಡೂರು ಕುರಿನ. ಬಂಡೂರು ಕುರಿ ತಳಿ ಕಮ್ಮಿ ಇರೋದ್ರಿಂದ ಇದನ್ನು ತಳಿ ಜಾಸ್ತಿ ಮಾಡಬೇಕು ಅಂತ ರೈತರಿಗೆ ಪರಿಚಯ ಮಾಡಬೇಕು ಅಂತ ಕೃಷಿ ಮೇಳಕ್ಕೆ ನಾನು ಕಳೆದ ವರ್ಷವೂ ಬಂದಿದ್ದೆ, ಈ ವರ್ಷವೂ ಬಂದು ಪ್ರದರ್ಶನ ಮಾಡ್ತಾಯಿದ್ದೀನಿ. ಈ ತಳಿ ನಮ್ಮ ಮಂಡ್ಯದ್ದು. ಈ ಕುರಿ ಬಂಡೂರು ಕುರಿ ಅನ್ನೋದು ನಮ್ಮ ಮೂಲ ಮಂಡ್ಯ. ಆ ತಳಿನ ಬೆಳೆಸಬೇಕು, ನಮ್ಮ ಕರ್ನಾಟಕದಾಗಿರೋದು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಯುವಕರೆಲ್ಲ ಸೇರಿ ಈ ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಎಷ್ಟು ಕುರಿಗಳಿದ್ದಾವೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ 50 ಕುರಿ ಐತೆ ಮೇಡಮ್. ಪ್ಯೂರಿಟಿ ಕುರಿಗಳು, ಫಸ್ಟ್ ಕ್ಲಾಸ್ 1 ಕುರಿಗಳು 50 ಕುರಿ ಐತೆ. ಮರಿಗಳು ಬಂದರೆ ಸೇಲ್ ಮಾಡ್ತೀವಿ. 3 ದಿನನೂ ಇರ್ತೀರಾ ನೀವು ಇಲ್ಲಿ? 3 ದಿನನೂ ಇರ್ತೀನಿ ಮೇಡಮ್. ಇಲ್ಲಿ ನೀವು ಕುರಿಗಳನ್ನು ಕೂಡ ಮಾರಾಟ ಮಾಡುವಂಥ ವ್ಯವಸ್ಥೆ ಇದೆಯಾ? ಹೌದು ಮೇಡಮ್, ಬಂದರೆ ರೈತರಿಗೆ ಕೊಡ್ತೀವಿ ಮೇಡಮ್. ಎಷ್ಟು ಕುರಿಗಳಿಗೆ ಇದು ಹೇಳ್ತೀರಾ, ರೇಟ್ ಹೇಗೆ? ಒಂದು ಮರಿ ಮೇಡಮ್, ಇಲ್ಲಿ ಒಂದು ಒರಿಜಿನಲ್ ಒಂದು 2 ತಿಂಗಳಿಂದ 3 ತಿಂಗಳ ಮರಿಗಳು 15,000ದಿಂದ ಸ್ಟಾರ್ಟಿಂಗ್ ಪ್ರೈಸ್. ಮರಿ ಕ್ವಾಲಿಟಿ ಹೆಂಗಿರುತ್ತೆ ಅದ್ರ ಮೇಲೆ ರೈಟ್ ಡಿಪೆಂಡ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕುರಿಗಳೆಲ್ಲ 50, 80, 1 ಲಕ್ಷ ಗಂಟು ಸಿಗುತ್ತೆ ಕುರಿಗಳು. ಇದ್ರದ್ದು ಕುರಿಗಳದ್ದು ಹೈಟ್ ಇಷ್ಟೇ ಇದೆಯಾ ಅಥವಾ ಏನಿದಿನ್ನೂ ಡೆವಲಪ್ ಆಗುತ್ತೆ? ಮರಿ ಇಷ್ಟು ಹೈಟ್ ಬರೋದು, ಉದ್ದ ಬರುತ್ತೆ. ಹೈಟ್ ಇಷ್ಟೇ, ಗಿಡ್ಡ ಕಾಲು, ಉದ್ದ ಶರೀರ ಉದ್ದ, ದೇಹ ಉದ್ದ ಬರುತ್ತೆ, ದಪ್ಪ ಆಗುತ್ತೆ. ಹೈಟ್ ಬರಲ್ಲ. 1-1.5 ಅಡಿ ಅಷ್ಟೇ ಮೇಡಮ್ ಹೈಟ್ ಬರೋದು, ಅಷ್ಟೇ. ಇದು ಟೆಂಡರ್ ಒನ್ಗೆ ಯಾವಾಗ ಬರೋದು ಕುರಿಗಳು? ಏನು ಮೇಡಮ್? ಈ ಕುರಿಗಳು ಅಂದರೆ ಒಂದು ವಯಸ್ಸಿಗೆ ಅಂತ ಬರುತ್ತಲ್ಲ, ಅದು ಹೇಗೆ ನೀವು? ಅದು ಒಂದು 9 ತಿಂಗಳು ಆದಮೇಲೆ ಮೇಡಮ್ ಹೆಣ್ಣು ಕುರಿಗಳು ಕ್ರಾಸಿಂಗ್ ಬರ್ತವೆ. ಗಂಡು ಒಂದೂವರೆ ವರ್ಷಕ್ಕೆ ಕ್ರಾಸಿಂಗ್ ಬಿಡ್ತೀವಿ ಗಂಡು ಮರಿಗಳನ್ನ. ಹೆಣ್ಣು ಮರಿಗಳು 9 ತಿಂಗಳಿಗೆಲ್ಲ ಕ್ರಾಸಿಂಗ್ ಬರ್ತವೆ, 1 ವರ್ಷಕ್ಕೆ ಕ್ರಾಸಿಂಗ್ ಮಾಡ್ತಾರೆ ಮೇಡಮ್. ಈ ವಯಸ್ಸಿಗೆ ಬಂದಂತಹ ಈ ಕುರಿಗಳದ್ದು ರೇಟ್ ಎಷ್ಟಿರುತ್ತೆ, ಹೇಗಿರುತ್ತೆ? ಒಂದು ಮರಿಗಳಾದರೆ ಫಸ್ಟ್ ಟೈಮ್ ಕ್ರಾಸಿಂಗ್ ಬಂದಿರೋ ಮರಿಗಳೆಲ್ಲ ಒಂದು 35,000ರಿಂದ 40,000 ಅವರೇಜಲ್ಲಿರುತ್ತೆ, ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಅವು. ಅಲ್ವಾ? ನಡಿ.
ಯಾವ ಹಳ್ಳಿ?